ನಮ್ಮ ದೇಶದಲ್ಲಿ ಧರ್ಮದ್ದು ಮತ್ತು ಬೈಯೋದ್ ಬಿಸ್ನೆಸ್ ಯಾವತ್ತೂ ಕಡಿಮೆ ಆಗಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು 500 ರೂಪಾಯಲ್ಲಿದ್ದವರು ಇವತ್ತು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ಕೊಬಿಟ್ಟಾರೆ. ಎಸ್ಪೆಷಲಿ ಜ್ಯೋತಿಷ್ಯ ಹೇಳೋ ಬಿಸ್ನೆಸ್ಸು ಅಸ್ಟ್ರಾಲಜಿದಲ್ಲಿ. ಮೊನ್ನೆ ಒಬ್ಳು ಬೆಂಗಳೂರು ಟೆಕ್ಕಿ ಸರಿಸುಮಾರು ಏನಿಲ್ಲ ಅಂದರೂ 6.5 ಲಕ್ಷ ರೂಪಾಯಿ ಫ್ರಾಡ್ ಆಗಿದ್ದಾಳೆ ಇದರಿಂದ. ಅವನು ಆನ್ಲೈನಲ್ಲಿ ಕನೆಕ್ಟ್ ಆಗಿಬಿಟ್ಟು ಇವಳು ಅಸ್ಟ್ರಾಲಜಿ ಕೇಳಕ್ಕೆ ಹೋಗಿ ಅಲ್ಲಿ 1,500 ರೂಪಾಯಿ ಬಿಲ್ಲಿಂದ ಹಿಡ್ಕೊಂಡು ಇವತ್ತು 6 ಲಕ್ಷದ ಸರಿಸುಮಾರು 6.5 ಲಕ್ಷ 6,20,000 ರೂಪಾಯಿವರೆಗೂ ಕಳ್ಕೊಂಡಿದ್ದಾಳೆ. ಈ ವಿಡಿಯೋಲ್ಲಿ ಪೂರ್ತಿ ನಿಮಗೆ ಈ ಅಸ್ಟ್ರಾಲಜಿದು ಏನು ಫೇಕಾ ರಿಯಲ್ಲಾ ಅನ್ನೋದ್ರ ಬಗ್ಗೆ ಫುಲ್ ಹೇಳ್ತೀನಿ. ಯಾವುದೋ ಏನಂತಾರೆ ಖಾಲಿ ಪಿಲಿ ವೀಡಿಯೋಗಳು ನೋಡೋದಲ್ಲ, ಒಂದು ರಿಯಲಿಸ್ಟಿಕ್ ವಿಡಿಯೋ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಏನೋ ಒಂದು ಟಾಪಿಕ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಿಮ್ಮ ಒಳ್ಳೇದಕ್ಕೋಸ್ಕರ, ನೀವು ಈ ರೀತಿ ಸ್ಕ್ಯಾಮು ಫ್ರಾಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಈ ವಿಡಿಯೋನ ಫುಲ್ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಇದು ಏನು ಕತೆ ಕಂಪ್ಲೀಟಾಗಿ ಮಾತಾಡೋಣ. ಇವಾಗ ಅಸ್ಟ್ರಾಲಜಿಲಿ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಹೋಗ್ಬಿಟ್ಟು ಅಸ್ಟ್ರಾಲಜಿಲಿ ನಾನು ಒಳ್ಳೆ ಜ್ಯೋತಿಷ್ಯ ಕೆಟ್ಟ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ಎರಡು ಡಿವೈಡ್ ಮಾಡ್ಬಿಟ್ಟಿದ್ದೀನಿ, ಫೇಕ್ ಜ್ಯೋತಿಷ್ಯ ಮತ್ತು ಇಲ್ಲಿ ರಿಯಲ್ ಜ್ಯೋತಿಷ್ಯ ಅಂದ್ಬಿಟ್ಟು. ಇವಾಗ ನಾವು ಕಂಪ್ಲೀಟಾಗಿ ಇದು ಫೇಕೆ ಅಂತ ಹೇಳಕ್ಕೆ ಹೋದ್ರು ಇದು ಯಾರೂ ನಂಬಕ್ಕೂ ಹೋಗಲ್ಲ, ಇಲ್ಲ ಕಂಪ್ಲೀಟಾಗಿ ರಿಯಲ್ ಅಂತ ಹೇಳಿದ್ರು ಯಾರೂ ನಂಬೋದು ಇಲ್ಲ. ಇಲ್ಲಿ ರಿಯಲ್ ಅನ್ನೋದು ಇರುತ್ತೆ, ಇಲ್ಲಿ ಫೇಕ್ ಅನ್ನೋದು ಇರುತ್ತೆ. ಎರಡು 50-50 ಡಿವೈಡ್ ಮಾಡ್ಕೊಬಿಡೋಣ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ 50ರಿಂದ 70% ಜನ ಬರೀ ಭಯಕ್ಕೋಸ್ಕರ ಹೋಗ್ಬಿಟ್ಟು ತಮ್ಮ ಜೀವನದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಿದೆ, ಏನೇನೋ ಆಗ್ತಿದೆ, ಯಾರು ದೇವ್ರನ್ನ ರಿಯಲ್ ಆಗಿ ಹೋಗಿ ಕೇಳ್ಕೊತಿಲ್ಲ. ಇಲ್ಲಿ ಹೋಗಿ ಈ ಜ್ಯೋತಿಷಿಗಳ ಮುಂದೆ ಕೂತ್ಕೊತಾರೆ. ಸುಮಾರು ಜನ ಜ್ಯೋತಿಷರು ಇಲ್ಲಿ ಬರೀ ಫ್ರಾಡ ಇದ್ದಾರೆ ಹೊರತು ಇಲ್ಲಿ ರಿಯಲ್ ಆಗಿ ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ ಕೊಡೋರು ಒಂದು 30% ಜನ ಇರ್ಬೋದು ಅಷ್ಟೇ ಇಲ್ಲಿ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ. ಮೊದಲೆಲ್ಲ ಜ್ಯೋತಿಷಿ ಹಂಗಿರೋದು ಅಂತ ಹೇಳಿದ್ರೆ, ಜ್ಯೋತಿಷಿ ಹೇಳ್ಬಿಟ್ಟು ನಿನ್ಗೆ ಇಷ್ಟ ಆದರೆ ಅಷ್ಟು ದುಡ್ಡು ಕೊಡಮ್ಮ ಅಂದ್ಬಿಟ್ಟು ಕೇಳೋರು. ಇವಾಗ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಅವರೇ ಒಂದು ಅಮೌಂಟ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಈ ಜ್ಯೋತಿಷಿಗೆ ಇಷ್ಟು ದುಡ್ಡು ಕೊಡಬೇಕು, ಈ ಪರಿಹಾರಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂದ್ಬಿಟ್ಟು. ಆ ಪರಿಹಾರ ಎಲ್ಲ ಮಾಡಿಸಿದ್ರು 1 ವರ್ಷ 2 ವರ್ಷ 3 ವರ್ಷ ಆದ್ರೂ ಆ ಪರಿಹಾರ ಸಾಲ್ವ್ ಆಗಿರಲ್ಲ. ಅದೇ ರೀತಿ ಈ ನಮ್ಮ ಸಮಾಜದಲ್ಲೂ ನಡೆದಿರೋದು. ಎಸ್ಪೆಷಲಿ ಸುಮಾರು ಜನ ಜ್ಯೋತಿಷನ ಎಷ್ಟು ಬ್ಲೈಂಡಾಗಿ ನಂಬ್ತಾರೆ ಅಂತ ಹೇಳಿದ್ರೆ, ಇಲ್ಲೊಬ್ಬ ನನ್ನ ಫ್ರೆಂಡು ಏನು ಮಾಡಿಬಿಟ್ಟಿದ್ದಾನೆ, ಅವ್ನ ಸೈಟ್ ಸೇಲ್ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗೋ ಜ್ಯೋತಿಷನ್ ಕೇಳಿದ್ದಾನೆ. ಮೊದಲೇ ಅವನು ಜ್ಯೋತಿಷಿ ಹೆವಿ ಏನಂತೆ ಟಿ ವಿಲೆಲ್ಲ ಪಾಪ್ಯುಲರ್ ಆಗಿದ್ದಾನಂತೆ, ಯೂಟ್ಯೂಬಲ್ಲೆಲ್ಲ ಪಾಪ್ಯುಲರ್ ಆಗಿದ್ದಾನೆ ಅಂದ್ಬಿಟ್ಟು ಇವನು ಹೋಗಿ ಆ ಜ್ಯೋತಿಷಿ ಮುಂದೆ ಕೂತ್ಕೊಂಡಿದ್ದಾನೆ. ಗುರು, ನಂದು ಇದು ಸೈಟ್ ಸೇಲ್ ಆಗ್ತಿಲ್ಲ, ಹೆಂಗಾದರೂ ಮಾಡಿ ಇದನ್ನು ಸೇಲ್ ಮಾಡಿಸ್ಕೊಡಿ ಅಂದ್ಬಿಟ್ಟು. ಹೋಗಿ ಯಾರಾದರೂ ಒಳ್ಳೆ ರಿಯಲ್ ಎಸ್ಟೇಟ್ ಹತ್ರ ಕೂತ್ಕೋಬೇಕಾ, ಇಲ್ಲ ಬ್ರೋಕರ್ ಹತ್ರ ಕೂತ್ಕೋಬೇಕಾ, ಇಲ್ಲ ಯಾರೋ ಗೊತ್ತಿರೋರ ಹತ್ರ ಕೂತ್ಕೋಬೇಕಾ. ಅವನು ಹೋಗಿ ಜ್ಯೋತಿಷಿ ಮುಂದೆ ಕೂತ್ಕೊಂಡಿದ್ದಾನೆ. ಅವ್ನು ಮೊದಲೇ 2,500 ರೂಪಾಯಿ ಬಿಲ್ ಹಾಕ್ಸಿದ್ದಾನೆ. ಬಿಲ್ ಹಾಕ್ಬಿಟ್ಟು, ನೀನು ನೋಡಪ್ಪ ಈ ಶಾಂತಿ ಮಾಡಿಸು, ಆ ಶಾಂತಿ ಮಾಡಿಸು, ಸರ್ಪದೋಷ ಕಳಿಯುತ್ತೆ, ಅದು ಕಳಿಯುತ್ತೆ, ಇದು ಕಳಿಯುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಇವನ ಹತ್ರ ಏನಿಲ್ಲ ಅಂತ ಹೇಳಿದ್ರು 60,000 ರೂಪಾಯಿ ಬಿಲ್ ಮಾಡಿಸಿ, ಅದು ಇದು ಪೂಜೆ ಮಾಡಿಸಿ, ಅದು ಮಾಡಿಸಿ ಹತ್ತತ್ರ ಏನಿಲ್ಲ ಅಂದ್ರೂ ನಿಮ್ಗೆ 6 ತಿಂಗಳಲ್ಲೆಲ್ಲ ಸೇಲ್ ಆಗಿಬಿಡುತ್ತೆ, 1 ವರ್ಷದೊಳಗಡೆ ಎಲ್ಲ ಸೇಲ್ ಆಗಿಬಿಡುತ್ತೆ ಅಂತ ಹೇಳಿದವನು ಇವತ್ತಿನವರೆಗೂ 2 ವರ್ಷ ಆದ್ರೂ ಅದು ಸೇಲ್ ಆಗಿಲ್ಲ. ಆಮೇಲೆ ಮತ್ತೆ ಹೋಗಿ ಅವನ ಹತ್ರ ಕೂತ್ಕೊಂಡ್ರೆ, ಗುರು ಈ ಥರ ಸೇಲ್ ಆಗ್ತಿಲ್ಲ, ಏನು ಮಾಡೋದು ಸ್ವಾಮೀಜಿ ಅಂತ ಕೇಳಿದ್ರೆ, ಅಲ್ಲಿ ಯಾವುದೋ ಒಂದು ದೊಡ್ಡ ನಾಗ ಇದೆ, ಆ ನಾಗದೋಷನ ಕಳಿಬೇಕು, ಆ ನಾಗಸರ್ಪನ ಅಲ್ಲಿಂದ ತಗ್ಸಿದ್ರೆ ಮಾತ್ರ ನಿಮ್ಮ ಸೈಟ್ ಸೇಲ್ ಆಗೋದು ಅಂದ್ಬಿಟ್ಟು ಮತ್ತೆ ಹೇಳಿ ಇವ್ರ ಕೈಯಲ್ಲಿ ಇನ್ನೊಂದು 60,000 ರೂಪಾಯಿನೋ 80,000 ರೂಪಾಯಿದು ಪೂಜೆ ಮಾಡಿಸಿ ಇದು ಮಾಡಿದ್ರು ಇವತ್ತಿನವರೆಗೂ ಆ ಸೈಟು ಸೇಲ್ ಆಗಿಲ್ಲ. ಮತ್ತು ಯಾವುದು ನಿಜ ಯಾವುದು ಸುಳ್ಳು? ಎಸ್ಪೆಷಲಿ ಅಸ್ಟ್ರಾಲಜಿಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಜನದ ಭಯನೇ ಅವ್ರಿಗೆ ದೊಡ್ಡ ಇನ್ವೆಸ್ಟ್ಮೆಂಟು. ಆ ಜನದ ಭಯ ಅವ್ರು ಈಸ್ಕೊಳ್ಳೋದು, ದುಡ್ಡು ಪಿಕ್ಕೊಳ್ಳೋದು, ಜನಕ್ಕೆ ಅದು ಇದು ಏನಂತಾರೆ ಸೊಲ್ಯೂಷನ್ಗಳು ಕೊಟ್ಟು, ಇಲ್ಲ ನೀನು ನೋಡಪ್ಪ ಇದೆ ಸೊಲ್ಯೂಷನ್ನು ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡೋದು. ಅದು ಎಸ್ಪೆಷಲಿ ಮದುವೆ ಅಂತ ಬಂದಾಗಂತೂ ಇವರು ಹೋಗಿ ಕೇಳೋದು, ಗುರೂಜಿ ನಂದು 30-32 ವರ್ಷ ಆದರೂ ಇನ್ನೂ ಮದುವೆ ಆಗ್ತಿಲ್ಲ, ಏನು ಪರಿಹಾರ ಇದಕ್ಕೆ, ಯಾಕೆ ಹಿಂಗೆ ಆಗ್ತಿದೆ ಅಂತೆಲ್ಲ ಕೇಳಿದ್ರೆ, ನಿನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿನ್ನ ಚಕ್ರಗಳು ಸರಿಯಾಗಿ ತಿರುಗ್ತಿಲ್ಲ, ನಿನ್ನ ಪ್ಲಾನೆಟ್ಗಳು ಸರಿಯಾಗಿ ತಿರುಗ್ತಿಲ್ಲ, ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ ಒಪ್ಕೊಳ್ಳೋಣ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಆಮೇಲೆ ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು ಅಂತೆಲ್ಲ ಹೇಳ್ತಾರೆ. ಇವನು ಅಷ್ಟೆಲ್ಲ ಪೂಜೆ ಮಾಡಿಸಿದ್ರು, ಅಷ್ಟು 1,000 ರೂಪಾಯಿ ಎಲ್ಲ ಖರ್ಚು ಮಾಡಿ ಪೂಜೆ ಮಾಡಿಸಿದ್ರು ಯಾರೂ ಎಕ್ಸಾಕ್ಟಾಗಿ ಇಂಥ ಡೇಟಲ್ಲೇ ನಿನಗೆ ಮದುವೆ ಆಗುತ್ತೆ ಅಂದ್ಬಿಟ್ಟು ಯಾವ ಅಸ್ಟ್ರಾಲಜರು ಹೇಳಲ್ಲ. ನಿನ್ಗೊಂದು 2 ವರ್ಷದಲ್ಲಿ ಇಲ್ಲ 3 ವರ್ಷದೊಳಗಡೆ ಮದುವೆ ಆಗ್ಬೋದಪ್ಪ ಅಂದ್ಬಿಟ್ಟು ಒಂದು ದೊಡ್ಡ ಡ್ಯೂರೇಷನ್ನೇ ತೊಗೊತಾರೆ. ಆ 2 ವರ್ಷ ಆದ್ರೂ ಕೆಲವರಿಗೆ ಮದುವೆ ಆಗಿಲ್ದಿರೋರು ನಮಗೆ ಎಕ್ಸಾಂಪಲ್ಗಳು ಸಿಗ್ತಾರೆ. ಅಂಥವ್ರು ಯಾರು ಇದ್ದರೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ ನಿಮ್ಮ ಅಸ್ಟ್ರಾಲಜಿ ಸ್ಟೋರಿನ. ಎಸ್ಪೆಷಲಿ ಹೇಳೋರು ಇರ್ತಾರೆ ಅಂತ ಹೇಳಿದ್ರೆ, ಕೇಳೋರು 1000 ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಅದು ಯಾವುದೋ ಒಂದು ಸರ್ವೆ ಪ್ರಕಾರ 7 ಜನದಲ್ಲಿ 5 ಜನ ಇಂಥ ಯಾವ್ದಾದ್ರು ಈ ಥರ ಅಸ್ಟ್ರಾಲಜರ್ ಹತ್ರ ಹೋಗಿ ಕೇಳಿ ವಿಕ್ಟಿಮ್ಗಳಾಗಿರೋ ಸುಮಾರು ಜನ ಇದ್ದಾರಂತೆ.
ಪ್ರತಿ ಸೆಕೆಂಡ್ ಪ್ರತಿದಿನ ಎಸ್ಪೆಷಲಿ ಆನ್ಲೈನಲ್ಲಿ ಅಸ್ಟ್ರಾಲಜಿ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫ್ರಾಡ್ಗಳು ಮಾಡ್ತಾ ಇದ್ದಾರೆ ಅದರಲ್ಲಿ. ಬರೀ ನಿಮಿಷಕ್ಕೆ ₹100 ಚಾರ್ಜ್ ಮಾಡ್ತಾರೆ. ₹100 ಅಂತ ಲೆಕ್ಕ ಹಿಡ್ಕೊಂಡ್ರು 60 ನಿಮಿಷಕ್ಕೆ ಎಷ್ಟಾಯಿತು? ₹6,000. ಬರೀ 1 ಅವರ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿಕೊಂಡು ನೀವು ಇದು ಮಾಡಿದ್ರೆ ಅವ್ರಿಗೆ ₹6,000 ಹೋಗುತ್ತಲ್ಲಿ. ಅದು ಅರ್ಧಂಬರ್ಧ ಕಲ್ತಿರೋ ಅಸ್ಟ್ರಾಲಜರ್ಗಳು. ಸುಮಾರು ಜನ ಖ್ಯಾತಿ ಪಡೆದಿರೋರು, ಸುಮಾರು ಜನ ಒಳ್ಳೊಳ್ಳೆ ಅಸ್ಟ್ರಾಲಜರ್ಗಳು ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಜೆನ್ಯೂನ್ ಆಗಿ ಹೇಳೋರು. ಇವಾಗ ಏನಾಗೋಗಿದೆ ಅಂತ ಹೇಳಿದ್ರೆ ಅಲ್ಲ ಅರ್ಧಂಬರ್ಧ ಕಲ್ತ್ಬಿಟ್ಟಿರ್ತಾರೆ. ಅರ್ಧಂಬರ್ಧ ಕಲ್ತ್ಕೊಂಡು ಅಸ್ಟ್ರಾಲಜಿ ಯಾವ್ದಾರು ಒಂದು ಆ್ಯಪಲ್ಲಿ ಹೋಗಿ ಅವರು ಸೈನ್ ಅಪ್ ಮಾಡಿಕೊಂಡು ಜನಕ್ಕೆ ಇವತ್ತು ಅಸ್ಟ್ರಾಲಜಿಗಳು ಹೇಳ್ತಾ ಇದ್ದಾರೆ. ಬರೀ 1 ಅವರ್ ಮಾತಾಡಿದ್ರೆ ₹6,000ವರೆಗೂ ದುಡ್ಡು ಮಾಡ್ಕೊತಾ ಇದ್ದಾರೆ. ಈ ಥರ ದುಡ್ಡು ಸಿಕ್ಬೇಕಾದ್ರೆ, ಈ ಥರ ಕೂತ್ಕೊಂಡು ದುಡ್ಡು ಮಾಡೋ ಜಾಗ ಇರಬೇಕಾದ್ರೆ ನಾನು ಏಂತಕ್ಕೆ ಬೇರೆ ಜಾಗಕ್ಕೆ ಹೋಗಬೇಕು, ಏಂತಕ್ಕೆ ನಾನು ಬೇರೆ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅರ್ಧಂಬರ್ಧ ಕಲ್ತ್ಕೊಂಡು ಈ ರೀತಿ ಜನಕ್ಕೆ ಮಿಸ್ಗೈಡೆಡ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಮುಂಬೈಯಲ್ಲಿ ಏನಾಗಿದೆ, ಇದೇ ರೀತಿ ಯಾವುದೋ ಒಬ್ಬ ಟೆಕ್ಕಿ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ₹12.5 ಲಕ್ಷವರೆಗೂ ಕಳ್ಕೊಂಡಿದ್ದಾನೆ. ನನ್ನ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಗುರೂಜಿ, ಏನು ಮಾಡಿದ್ರು ಸಾಲ್ವ್ ಆಗ್ತಿಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಸುಮ್ಮನೆ ಸಿಂಪಲ್ ಚಿಕ್ಕ ಅಮೌಂಟಿಂದ ಕೇಳೋದು. ಒಂದು ₹1,800 ಕಟ್ಟಪ್ಪ, ₹1,800 ಕಟ್ಬಿಟ್ಟು ಇದು ಪೂಜೆ ಮಾಡಿಸು ಅಂದ್ಬಿಟ್ಟು ಅಲ್ಲಿಂದ ಶುರುವಾಗೋದು 1,000, 2,000, 50,000 ಅನ್ನೋ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಂದ್ಕೊಂಡು 6-7 ತಿಂಗಳವರೆಗೂ ಅವ್ನಿಗೆ ದುಡ್ಡು ಕೊಟ್ಟು ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ₹12.5 ಲಕ್ಷವರೆಗೂ ಕಳ್ಕೊಂಡಿದ್ದಾನೆ. ಜನ ಎಜುಕೇಟೆಡ್ ಆದ್ರೂ ಫೂಲ್ ಆಗೋದನ್ನು ಮಾತ್ರ ಬಿಡ್ತಿಲ್ಲ. ಜನಕ್ಕೆ ಒಂಥರ ಭಯ, ನಮ್ಮ ಲೈಫಲ್ಲಿ ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಅಂತ. ಆ ರೀತಿ ಭಯದಿಂದಾನೇ ಅವರು ಸುಮಾರು ದುಡ್ಡನ್ನ ಕಳ್ಕೊತಾ ಇದ್ದಾರೆ, ಎಸ್ಪೆಷಲಿ ಜ್ಯೋತಿಷ್ಯ ಕೇಳಕ್ಕೆ ಹೋಗಿ. ಇನ್ನು ನೋಡಬೇಕು, ಈ ರೋಡಲ್ಲಿ ಕೆಲವರು ಏನಂತಾರೆ, ಜ್ಯೋತಿಷಿಗಳು ಹೇಳ್ತಾ ಇರ್ತಾರೆ, ಅವರು ಏನು ದೊಡ್ಡ ಪಂಡಿತರ ಥರ ಕೂತ್ಕೊಂಡು ನಾಮ ಗೀಮ ಎಲ್ಲ ಹಾಕ್ಕೊಂಡು ರೋಡಲ್ಲಿ ಕೂತ್ಕೊಂಡಿರ್ತಾರೆ. ಬಾಪ ನಿಮ್ಗೆ ಜ್ಯೋತಿಷ್ಯ ಹೇಳ್ತೀನಿ, ನಿನ್ಗೆ ಅದು ಹೇಳ್ತೀನಿ, ನಿನ್ನ ಜೀವನ ಹಿಂಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂದ್ಬಿಟ್ಟು. ಒಂದು ಇಲ್ಲಿ ದೊಡ್ಡ ಕ್ವಶನ್ ಮಾರ್ಕು. ಅವನ ಹತ್ರ ಹೋಗಿ ಕೂತ್ಕೊಂಡಾಗ ನಿನ್ನಲ್ಲಿ ಲಕ್ಷ್ಮಿ ಕಳೆ ಇದೆ, ನಿನ್ಗೆ ಅದಿದೆ, ಇದಿದೆ, ನಿನ್ಗೆ ಈ ಪೂಜೆ ಮಾಡಿಸು, ಆ ಪೂಜೆ ಮಾಡಿಸು ಅಂದ್ಬಿಟ್ಟು ಒಂದು 500, 1,000, 2,000 ಕಿತ್ಕೊಂತಾರೆ. ನಾನು ಹೋಗಿ ಇಲ್ಲಿ ಮಾಡಿಸ್ತೀನಿ ಪೂಜೆ, ನನಗೆ ಇಷ್ಟು ದುಡ್ಡು ಕೊಡು ಅಂದ್ಬಿಟ್ಟು. ಅವನು ಆ ಪೂಜೆಗಳು ಈ ಪೂಜೆಗಳು ಬೇರೆಯವ್ರು ಮಾಡಿಸೋ ಬದಲು ಆ ಪೂಜೆ ಅವನಿಗೆ ಮಾಡಿಕೊಂಡು ಇವತ್ತು ರೋಡಲ್ಲಿ ಕೂತಿರೋ ಒಂದು ಒಳ್ಳೆ ಆಫೀಸ್ ಮಾಡ್ಕೊಂಡು ಇಲ್ಲೊಂದು ದೊಡ್ಡ ಇದ್ರಲ್ಲಿ ಮಾಡ್ಕೊಂಡು ಕೂತ್ಕೊಂಡು ಅವನ ಲೈಫ್ನ ಇಂಪ್ರೂವ್ ಮಾಡ್ಕೋಬೋದಾಗಿತ್ತಲ್ಲ. ಅಲ್ಲಿ ಕೂತ್ಕೊಂಡು ಅಂತಕ್ಕೆ ಒಂದು ಜ್ಯೋತಿಷಿ ಹೇಳ್ಬೇಕಾಗಿತ್ತು. ಇಲ್ಲಿ ಜ್ಯೋತಿಷಿಗಳಾಗಿರ್ಬೋದು, ಅಸ್ಟ್ರಾಲಜರ್ಗಳಿಗೆ ಇಲ್ಲಿ ಯಾವುದೇ ರೀತಿ, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ 30% ಒಳ್ಳೆ ಜ್ಯೋತಿಷಿಗಳು ಇದ್ದಾರೆ. ಕೆಲವರು ಅಕ್ಯುರೇಟ್ ಆಗಿ ಹೇಳ್ತಾರೆ, ಗುರು ಹಿಂಗೆ ನಡೆಯುತ್ತೆ, ಹಿಂಗೆ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ. ಅದಾಗೆ ಆಗ್ಬಿಡುತ್ತೆ ಕೆಲವೊಂದ್ಸಲ. ಅವ್ರು ನೀಟಾಗಿ ತಿಳ್ಕೊಂಡಿರ್ತಾರೆ, ಜ್ಯೋತಿಷಿಗಳು ತಿಳ್ಕೊಂಡಿರ್ತಾರೆ, ಜ್ಯೋತಿಷ್ಯ ತಿಳ್ಕೊಂಡಿರ್ತಾರೆ, ಭವಿಷ್ಯಗಳು ಏನಾಗ್ಬೋದು ಅನ್ನೋದನ್ನು ಒಂದು ಮಟ್ಟಿಗೆ ತಿಳ್ಕೊಂಡಿರ್ತಾರೆ. ನಾನು ಯಾರಿಗೂ ನಾನು ಓಪನ್ ಆಗಿ ಹೇಳ್ತೀನಿ, ಯಾರು 100% ನಿಜ ಹೇಳ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದು 80% ಅಕ್ಯುರೇಟ್ ಆಗಿರ್ತಾರೆ. ಯಾವುದು ಕರೆಕ್ಟಾಗಿ ಸೈನ್ಸ್ ಬೇಸ್ಡ್, ಸೈಂಟಿಫಿಕ್ ಆಗಿ, ಇನ್ನೊಂದು ಮತ್ತು ಕರೆಕ್ಟ್ ಒಂದು ಸ್ವಲ್ಪ ಸ್ಪಿರಿಚುಯಾಲಿಟಿ ಇಟ್ಕೊಂಡು ಈ ಜ್ಯೋತಿಷಿಗಳು ಹೇಳ್ತಾರೋ, ಕೆಲವು ತಿಳ್ಕೊಂಡು ಸೈನ್ಸ್ ಬೇಸ್ಡ್ ಜ್ಯೋತಿಷಿಗಳು ಇರ್ತಾವಲ್ಲ, ಅಂಥವುಗಳು ಬೇಕಾದ್ರೆ ನಂಬಿಡ್ಬೋದು. ಈ ಡೈರೆಕ್ಟಾಗಿ ಅಲಕ್ ಬುಲಕ್ಕಲ್ಲಿ ಏನೋ ಒಂದು ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಈ ಕೆಲವೊಂದು IPL ಮ್ಯಾಚ್ಗಳು ನಡಿಬೇಕಾದ್ರೆ ನೋಡಬೇಕು, ಫುಲ್ಲು ಒಂದು ಅಲ್ಲೊಬ್ಬ ಜ್ಯೋತಿಷಿ ಇಲ್ಲೊಬ್ಬ ಜ್ಯೋತಿಷಿ ಒಂದು 3-4 ಜನ ಜ್ಯೋತಿಷಿಗಳನ್ನ ಕುಣಿಸ್ಕೊಂಡು ಒಂದು ಶೋಗಳು ಮಾಡ್ತಾರೆ ಟಿವಿಗಳಲ್ಲಿ. ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಎಲ್ಲರೂ ಒಂದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವರು ಇಲ್ಲೊಬ್ಬ ಬಂದ್ಬಿಟ್ಟು ಇಲ್ಲಿ RCB ವಿನ್ ಆಗ್ತಾನೆ, ಇಲ್ಲೊಬ್ಬ ಬಂದ್ಬಿಟ್ಟು ಇವನು RCB ವಿನ್ ಆಗ್ತಾನೆ ಅಂತ ಫುಲ್ಲು ಜೋಶಿಂದ ಹೇಳ್ತಾರೆ. ಇವತ್ತು ಹೆಂಗೆ ಆದ್ರೂ ವಿನ್ ಆಗಲೇಬೇಕು ಅಂದ್ಬಿಟ್ಟು, ಬಿಕಾಸ್ ಈ ನಂಬರ್ ಚೆನ್ನಾಗಿದೆ, ಆ ನಂಬರ್ ಚೆನ್ನಾಗಿದೆ, ಇವತ್ತು ಹೆಂಗೆ ಮಾಡಿದ್ರು RCB ಸೋಲಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು. ಅವತ್ತು ಮ್ಯಾಚ್ ನೋಡಿದ್ರೆ ನೀಟಾಗಿ ವೈಟ್ ವಾಶ್ ಆಗೋಗಿರ್ತಾರೆ RCB ಅವರು. ಆ ಮಟ್ಟಿಗೆ ಡಬ್ಬಾ ಜ್ಯೋತಿಷಿಗಳನ್ನೆಲ್ಲ ಹೇಳ್ಕೊಂಡು, ಸುಳ್ಳು ಜ್ಯೋತಿಷಿಗಳು ಹೇಳ್ಕೊಂಡು ಇವತ್ತು ಸುಮಾರು ಜನ ದುಡ್ಡು ಮಾಡ್ತಾ ಇದ್ದಾರೆ. ನೀವು ಕ್ಲಿಯರ್ ಕಟ್ಟಾಗಿ ನೋಡಿರ್ತೀರ ಎಷ್ಟೊಂದು ಅದೇ ರೀತಿ ಎಕ್ಸಾಂಪಲ್ಗಳು. ನಾನು ಯಾವುದು ಹೇಳ್ಬೇಕಾಗಿಲ್ಲ ಇಲ್ಲಿ, ಯಾವ ರೀತಿ ಎಲ್ಲ ಸುಳ್ಳು ಜ್ಯೋತಿಷಿಗಳು ಹೇಳ್ತಾರೆ ಅಂದ್ಬಿಟ್ಟು. ಕೆಲವರು ಭವಿಷ್ಯಗಳು ಹೇಳೋದು ನೋಡಬೇಕು. ಅದು ಎಸ್ಪೆಷಲಿ ಕರೋನಾ ಟೈಮಲ್ಲಂತೂ ಆನ್ಲೈನ್ ಜ್ಯೋತಿಷಿಗಳು ಜಾಸ್ತಿನೇ ಆಗೋಗಿತ್ತು. ನಾನು 3 ತಿಂಗಳಲ್ಲಿ ಈ ಕರೋನಾ ಅನ್ನೋದೇ ನಿರ್ಮೂಲನೆ ಆಗ್ಬಿಡುತ್ತೆ ಅಂತ ಹೇಳಿದರು. 3 ತಿಂಗಳಲ್ಲ ಸ್ವಾಮಿ, 2 ವರ್ಷ ಆದರೂ ನಿರ್ಮೂಲನೆ ಆಗಿರಲಿಲ್ಲ. ಈ ರೀತಿ ಕೆಲವರು ಫೇಕ್ ಭವಿಷ್ಯಗಳನ್ನ ಹೇಳೋರು, ಫೇಕ್ ಜ್ಯೋತಿಷ್ಯಗಳನ್ನ ಹೇಳೋರು ಸಿಕ್ಕಾಪಟ್ಟೆ ಉಟ್ಕೊಬಿಟ್ಟಿದ್ದಾರೆ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ. ದಯವಿಟ್ಟು ಜನ ಆದಷ್ಟು ಎಚ್ಚೆತ್ಕೊಂಡು ಇಂಥ ಭವಿಷ್ಯ ಕೇಳಬೇಕಾದ್ರೆ ಇಂಥ ಜ್ಯೋತಿಷಿಗಳ ಹತ್ರ, ಎಸ್ಪೆಷಲಿ ಆನ್ಲೈನಲ್ಲಿ ಇವಾಗ ನಿಮಿಷದ್ದು ಎಲ್ಲ ಸ್ಕ್ಯಾಮ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ನಿಮಿಷಕ್ಕೆ ₹30 ಕಟ್ಟೋದು, ನಿಮಿಷಕ್ಕೆ ಕೆಲವರು ₹200 ಚಾರ್ಜ್ ಮಾಡೋರು ಇದ್ದಾರೆ. ಅಂಥವ್ರ ಹತ್ರ ಎಲ್ಲ ಜ್ಯೋತಿಷಿ ಕೇಳಿಕೊಂಡು ಇವ್ರ ದುಡ್ಡುಗಳನ್ನ ಕಳ್ಕೊತಾ ಇದ್ದಾರೆ.
ನಾನು ಆಗಲೇ ಹೇಳ್ದಂಗೆ ಯಾರು ಅಕ್ಯುರೇಟ್ ಆಗಿ ಇದೇ ಡೇಟಲ್ಲಿ ಆಗುತ್ತೆ ಇದೇ ಟೈಮಲ್ಲಿ ಆಗುತ್ತೆ ಅಂದ್ಬಿಟ್ಟು ಯಾವುದೇ ಜ್ಯೋತಿಷ್ಯನೂ ಹೇಳಲ್ಲ, ಚಾನ್ಸೇ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಕೇಳ್ಬೋದು ಹಿಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ರಿಡಿಕ್ಷನ್ ಕೊಡ್ತಾರೆ ಅಷ್ಟೇ. ನಿಮ್ಗೆ ಇಂಥ ಟೈಮಲ್ಲಿ ಇಂಥ ಡೇಟಲ್ಲಿ ಆಗುತ್ತೆ ಅಂತ ಯಾರು ಹೇಳೋದೇ ಇಲ್ಲ, ಚಾನ್ಸೇ ಇಲ್ಲ. ಈ ಥರದ್ದು ನೀವು ಜ್ಯೋತಿಷಿಗಳನ್ನ ನೀವು ಸುತ್ತಮುತ್ತನೂ ನೋಡ್ತಾ ಇರ್ತೀರ ಡೈಲಿ. ಮೊದಲೆಲ್ಲ ಏನಾಗೋದು ಅಂತ ಹೇಳಿದ್ರೆ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ವಿ ಜ್ಯೋತಿಷ್ಯಗಳನ್ನ. ನ್ಯೂಸ್ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋರು, ಇವತ್ತು ನಿಮ್ಮ ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಕನ್ಯಾ ರಾಶಿಯವ್ರಿಗೆ ಇಂತಿಂಥ ದಿವಸ ಇವತ್ತು ತುಂಬ ಚೆನ್ನಾಗಿರುತ್ತೆ, ಇವತ್ತು ನಿಮಗೆ ಒಳ್ಳೆ ಆರೋಗ್ಯ ಇರುತ್ತೆ ಅಂದ್ಬಿಟ್ಟೆಲ್ಲ. ಅವತ್ತು ಅದೇ ದಿನ ನೋಡಿದ್ರೆ ಅವನು ಹುಷಾರಿರಲ್ಲ, ಕೆಮ್ತಿರ್ತಾನೆ. ಆ ಜ್ಯೋತಿಷಿ ನೋಡ್ತಿರ್ಬೇಕಾದ್ರೆ ಅವನಿಗೆ ನಗು ಬರುತ್ತೆ, ಇವತ್ತೇನು ಗುರು ನಂದು ಜ್ಯೋತಿಷಿ ನೋಡೋರು ಹಿಂಗೆ ಸೂಪರ್ ಆಗಿರುತ್ತೆ ಅಂತ ಇದ್ದಾನೆ, ನಾನು ನೋಡಿದ್ರೆ ಇವತ್ತು ಕೆಮ್ತಾ ಇದ್ದೀನಿ, ನನಗೆ ಬೇರೆ ಹುಷಾರಿಲ್ಲ. ಈ ರೀತಿ ಎಲ್ಲ ಇರುತ್ತೆ. ನಂಬೋದು ಬಿಡೋದು ಕಂಪ್ಲೀಟಾಗಿ ಅದು ನಿಮ್ಗಳಿಗೆ ಬಿಟ್ಟಿದ್ದು. ಬಟ್ ಕಷ್ಟಪಟ್ಟಿರೋ ದುಡ್ಡಿಗೆ ಬೆಲೆ ಕೊಟ್ಟು, ಎಸ್ಪೆಷಲಿ ಕೆಲವು ಜ್ಯೋತಿಷಿಗಳು ಫೇಕಾ ರಿಯಲ್ಲ ಅನ್ನೋದನ್ನು ತಿಳ್ಕೊಂಡು ಅಂಥವ್ರ ಹತ್ರ ಹೋಗಿ ಭವಿಷ್ಯ ಕೇಳಿ. ಮೊದಲೆಲ್ಲ ಇತ್ತು, ಅವರು ಕೆಲವರು ನಾನು ಆಗಲೇ ಹೇಳ್ದಂಗೆ ದುಡ್ಡುಗೋಸ್ಕರ ಅವ್ರು ಜ್ಯೋತಿಷ್ಯ ಹೇಳ್ತಿರ್ಲಿಲ್ಲ, ನಮ್ಮ ಒಳಿತಿಗೋಸ್ಕರ ಜ್ಯೋತಿಷ್ಯ ಹೇಳೋರು, ನಾವು ಕೊಟ್ಟಷ್ಟು ಈಸ್ಕೊಳ್ಳೋರು. ಇವತ್ತು ಅದು ಬಿಸ್ನೆಸ್ ಆಗೋಗಿದೆ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡು ಕೊಡಬೇಕಾಗಿದೆ, ಎಷ್ಟು ಇದು ಮಾಡ್ತಾರೋ ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ಇದಾಗಬೇಕಾಗಿದೆ. ಇವತ್ತು ಈ ಬಿಸ್ನೆಸ್ಸು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಬರೀ ಇವತ್ತು ಎಷ್ಟೋ ಒಂದು 5 ಲಕ್ಷ ರೂಪಾಯಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು 650 ಕೋಟಿವರೆಗೂ ಬೆಳೆದಿದೆ ಈ ಬಿಸ್ನೆಸ್ ಇದು. ಅದು ಯಾವ ಆ್ಯಪು ಏನು ಕತೆ ಅಂತೆಲ್ಲ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಅದು ನಮಗೆ ಬೇಡವೋ ಬೇಡ. ಬಟ್ ಬಿಸ್ನೆಸ್ ಈ ಮಟ್ಟಿಗೆ ಬೆಳೀತಾ ಇದೆ. ಇವತ್ತು ಇದು ಅಸ್ಟ್ರಾಲಜಿ ಅನ್ನೋದು ಬರೀ ಏನಂತಾರೆ ಪ್ರಿಡಿಕ್ಷನ್ ಆಗಿ ಉಳಿದಿಲ್ಲ, ಇದು ಭವಿಷ್ಯ ಹೇಳೋರ ರೀತಿ ಉಳಿದಿಲ್ಲ, ಇದು ದೊಡ್ಡ ಬಿಸ್ನೆಸ್ ಆಗಿ ಬೆಳೀತಾ ಇದೆ. ದಯವಿಟ್ಟು ನೀವು ಭವಿಷ್ಯ ಕೇಳಬೇಕಾದ್ರೆ ತುಂಬ ಹುಷಾರಾಗಿರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೇಬಿಗೆ ದೊಡ್ಡ ದೊಡ್ಡ ಬ್ಲೇಡ್ ಹಾಕಿಸ್ಕೊತೀರಾ. ಅವ್ರು ನಿಮ್ಮ ದುಡ್ಡನ್ನು ಕಳ್ಕೊಂಡು ನೀವು ಅವ್ರ ಹತ್ರ ನಾಮ ಹಾಕಿಸ್ಕೊಂಡು ಬರ್ತೀರಾ. ದಯವಿಟ್ಟು ಅವ್ರ ಬಗ್ಗೆ ಒಂದು ಹಿನ್ನೆಲೆ ತಿಳ್ಕೊಂಡು, ಗುರುಜಿ ಯಾರು, ಸ್ವಾಮೀಜಿ ಯಾರು, ಈ ಜ್ಯೋತಿಷಿ ಹೇಳೋರು ಯಾರು, ಅವ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರಿಗೆ, ಇವ್ರು ಹೇಳೋದೆಲ್ಲ ಎಷ್ಟು ಕರೆಕ್ಟಾಗಿದೆ, ಎಷ್ಟು ತಪ್ಪಾಗಿದೆ ಅನ್ನೋದು ತಿಳ್ಕೊಂಡು ಅಂಥವ್ರ ಹತ್ರ ಹೋಗಿ ಭವಿಷ್ಯ ತಿಳ್ಕೊಳ್ಳಿ. ಬಟ್ ಏನೇ ಆದ್ರೂ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು, ನಾವು ಎತ್ತಾಗಬೇಕು ಅನ್ನೋದನ್ನು ಕಂಪ್ಲೀಟ್ ಆಗೋದು ನಮ್ಮ ಪರಿಶ್ರಮದ ಮೇಲೆ ಬಿಟ್ಟಿರುತ್ತೆ ಹೊರತು ಆ ಫಲ ಕೊಡೋನು ದೇವ್ರು ಮಾತ್ರ, ಮನುಷ್ಯರಲ್ಲ. ಮನುಷ್ಯರನ್ನ ಸೃಷ್ಟಿ ಮಾಡಿದವನು ದೇವ್ರನ ಮೇಲೆ ಮನುಷ್ಯರ ಕೈಗೆ ಶಕ್ತಿ ಕೊಟ್ಟಿಲ್ಲ. ನೀನು ಇನ್ನೊಬ್ಬನ ಮನುಷ್ಯನ ಜೀವನ ಚೇಂಜ್ ಮಾಡು ಅಂದ್ಬಿಟ್ಟು, ಇನ್ನೊಬ್ಬನ ಜೀವನ ನೀನು ಚೇಂಜ್ ಮಾಡು ಅಂದ್ಬಿಟ್ಟು ದೇವ್ರು ಯಾರಿಗೂ ಶಕ್ತಿ ಕೊಟ್ಟಿಲ್ಲ. ಬಟ್ ಕೆಲವರು ಇದನ್ನು ಭಯದ ರೂಪದಲ್ಲಿ ಮನುಷ್ಯರಿಗೆ ಭಯನ ತುಂಬಿಸಿ ಅದರಿಂದ ಹಣ ಮಾಡ್ಕೊತಾ ಇದ್ದಾರೆ. ಹಣನ ಕಳ್ಕೊತಿರೋದು ಈ ಮುಗ್ಧ ಜನರು. ಆ ಮುಗ್ಧ ಜನರು ನೀವಾಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಅಸ್ಟ್ರಾಲಜಿಲಿ ಈ ಬಿಸ್ನೆಸ್ ಹೆಂಗೆ ಮಾಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಸುಮಾರು ಜನ ದುಡ್ಡುಗಳನ್ನ ಕಳ್ಕೊತಾ ಇದ್ದಾರೆ. ಎಸ್ಪೆಷಲಿ ಭವಿಷ್ಯ ಕೇಳೋಕ್ಕೆ ಹೋಗಿ ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀನಿ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಕಳ್ಕೊಂಡು ಇವತ್ತು ಸಾಲ ಗೀಲ ಎಲ್ಲ ಮಾಡಿಕೊಂಡು ಅಸ್ಟ್ರಾಲಜರ್ಗಳಿಗೆ ದುಡ್ಡುಗಳು ಕೊಟ್ಟು ದುಡ್ಡು ಕಳ್ಕೊತಾ ಇದ್ದಾರೆ. ನಾನು ಆಗಲೇ ಹೇಳ್ದಾಗೆ ನನ್ನ ಫ್ರೆಂಡ್ ಇನ್ಸಿಡೆಂಟೇ ಸೈಟ್ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಕೆಲವ್ರದ್ದು ಸಾಲ ಗೀಲ ಎಲ್ಲ ಮಾಡಿಕೊಂಡು ಹೋಗಿ ಅಸ್ಟ್ರಾಲಜರು ಕೊಟ್ಟು ಅಯ್ಯೋ ಅಟ್ಲೀಸ್ಟ್ ಇಲ್ಲಾದರೂ ನಮ್ಮ ಪೂಜೆ ಮಾಡಿಸಿದ್ಮೇಲೆ ಆದ್ರೂ ನಮ್ಮ ಲೈಫ್ ಸರಿ ಹೋಗ್ಲಪ್ಪ ಅಂತೆಲ್ಲ ಅಂದ್ಕೊಂಡು ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ಅವ್ರ ಲೈಫಲ್ಲಿ ಯಾವುದೇ ಚೇಂಜಸ್ ಆಗಿರಲ್ಲ. ಯಾವುದೋ 1-2% ಕೇಸಸ್ ಇದೆ ಹೊರತು ಅವ್ರ ಲೈಫು ಸರಿ ಹೋಗಿರೋದು ಇನ್ನು 98% ಕೇಸಸ್ಗಳು ಎಲ್ಲ ಹಿಂಗಿದ್ದಾರೋ ಹಂಗೆ ಇದ್ದಾರೆ ಹೊರತು ಅವ್ರ ದುಡ್ಡು ಮಾತ್ರ ಕಳ್ಕೊಂಡು ಇವತ್ತು ಖಾಲಿ ಕೈ ಆಗಿದ್ದಾರೆ. ಅಂಥ ಕೆಲಸ ನೀವು ಮಾಡ್ಕೋಬೇಡಿ. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.